ಮಾಡ್ರಿ ವಿದ್ಯಾರ್ಥಿಗಳೇ, ಚೆಂದಂಗೆ ತಿಳ್ಕೊಂಡು ಮಾಡ್ರಿ. ನವೋದಯ ಥಿಯರಿ ಮಾಡಬೇಕಾದ್ರೆ ನಾ ರೀತಿ ಪ್ರಕಾರ ತಿಳಿಸಿದ ಗಣಿತನ್ನು ಸರಿಯಾಗಿ ತಿಳ್ಕೊಂಡ್ರಿ ಅಂದ್ರೆ ನಿಮ್ಮ ನವೋದಯ ಥಿಯರಿ ಗಣಿತ ಬರ್ತದೆ. ಇದು ನವೋದಯ ಥಿಯರಿ ನಾ ತೋರಿಸ್ನೋದು ನಿಮ್ಗೆ. ಹೆಚ್ಚಾಗ್ಯದೋ ಕಡಿಮೆ ಆಗ್ಯದೋ ನೋಡ್ರಿ. ಈ ಪ್ರಶ್ನೆದಾಗ ಏನದ ಕಡಿಮೆ ಆದದ ಅಂತಂದ್ರೆ ಇದನ್ನು ನವೋದಯ ಥಿಯರಿ ಒಳಗೆ ನಾವು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತಾನೆ. ಓಕೆ, ತಿಳಿತಲ್ಲ ನಿಮಗೆ? ಓಕೆ ನೋಡಿ, ಎಲ್ಲರೂ ಮಾಡಿರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಮೊದಲ ರೀತಿ ಪ್ರಕಾರ ಗಣಿತ ನೋಡ್ರಿ, ಆಮೇಲೆ ನವೋದಯ ಥಿಯರಿ ನಾ ತಿಳಿಸ್ನು. ನೀವು ರೀತಿ ಪ್ರಕಾರ ಭಾಳ ಕೇರ್ಫುಲಿ ನೋಡಬೇಕು, ಅಂದರೆ ನಿಮಗೆ ನವೋದಯ ಥಿಯರಿ ತಿಳಿತದೆ, ಇರ್ಲಿಕ್ಕೆ ತಿಳಿಯೋದಲ್ಲ. ಒಂದು ಶಾಲೆಯಲ್ಲಿ ಹೋದ ವರ್ಷ 550 ವಿದ್ಯಾರ್ಥಿಗಳಿದ್ದರು. ಈ ವರ್ಷ 20% ಕಡಿಮೆಯಾದರೆ ಈಗಿನ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಂತ ಕೇಳ. ಈಗ 100 ವಿದ್ಯಾರ್ಥಿಗಳು ಇದ್ದಾಗ 20 ಕಡಿಮೆ ಆಗ್ಯಾರಂದ್ರೆ ಈಗ ಸದ್ಯದ ವಿದ್ಯಾರ್ಥಿಗಳು 80 ಆಗ್ತಾರೆ. ಕಡಿಮೆ ಅಂದಾರ 80, ಹೌದಲ್ಲ? ನೆನಪದಲ್ಲ? ಎಷ್ಟು ಕಡಿಮೆ ಆದರೂ 20 ಕಡಿಮೆ ಅಂದರೆ ಎಷ್ಟಾದ ವಿದ್ಯಾರ್ಥಿಗಳ ಸಂಖ್ಯೆ? 100 ಇತ್ತಂದ್ರೆ 80 ಇರ್ತದ. 550 ಪ್ರೆಸೆಂಟ್ ಜನಸಂಖ್ಯೆ ಇದ್ದಾಗ ಎಷ್ಟು ಇರ್ತದ? ಆ 80 550 ನೆನ್ಪಿಟ್ಕೋರಿ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾರೆ. ಈಗ ಸದ್ಯ ಇರಬೇಕಾದ ಹುಡುಗರ ಸಂಖ್ಯೆ ಕಡಿಮೆ ಆಗಿದೆ. 100 ಇತ್ತು, ಎಷ್ಟಾಯ್ತು? 80 ಆಯ್ತು. 550ಕ್ಕೆ ಎಷ್ಟಾಯ್ತು? 550 80. ಅದರದೊಂದು ಪೂಜೆ ತೆಗೆದು 55ಕ್ಕೆ 8ಕ್ಕೆ ನೀವು ಗುಣಾಕಾರ ಮಾಡಿದ್ರೆ ಉತ್ತರ ಬಂದುಬಿಡ್ತು. ಅದಕ್ಕೆ ನೀವು ಲಕ್ಷ ಕೊಟ್ಟು ನೋಡ್ರಿ. ಏನು? 100 ವಿದ್ಯಾರ್ಥಿಗಳು ಇದ್ದಾರೆ, 20 ಕಡಿಮೆ ಇದ್ದಾರೆ ಅಂದ್ರೆ ಎಷ್ಟಾಯ್ತು? 80 ಆಯ್ತು. 100 ವಿದ್ಯಾರ್ಥಿಗಳಿದ್ದಾಗ 80, ಈಗಿನ ವಿದ್ಯಾರ್ಥಿಗಳು 80 ಆದರು. 550ಕ್ಕೆ ಎಷ್ಟಾದರು? ಆ 80ರ ಮುಂದಿಂದೊಂದು ಪೂಜೆ, 550ರ ಮುಂದಿಂದೊಂದು ಪೂಜೆ ಒಂದೊಂದು ತೆಗೆದು 55ಕ್ಕೆ 8ಕ್ಕೆ ಗುಣಾಕಾರ ಮಾಡಿದರೆ ಸದ್ಯ ಪ್ರೆಸೆಂಟ್ ಈಗ ಕಡಿಮೆ ಆದ ವಿದ್ಯಾರ್ಥಿಗಳ ಸಂಖ್ಯೆ ಸಿಗ್ತದೆ. ಅದನ್ನು ಬಾಯಲ್ಲಿ ಹೇಳಿದ್ರೆ ಎಷ್ಟು ಮಂದಿ ತಿಳ್ಕೊತೀರಿ ಈಗ ನೋಡ್ರಿ. ಈಗ 20% ಕಡಿಮೆ, 100 ವಿದ್ಯಾರ್ಥಿಗಳಿದ್ದಾಗ 100 ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಶಾರ್ಟ್ ಮೆಥಡ್ ಇದು. 100 ವಿದ್ಯಾರ್ಥಿಗಳು 20 ಕಡಿಮೆ ಆಗ್ಯಾರ ಅಂದ್ರೆ 100 ಇರಂಗಿಲ್ಲ. 80 ವಿದ್ಯಾರ್ಥಿಗಳು ಈಗಿನ ಸಂಖ್ಯೆ, ಈಗಿನ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 80 ಆಯ್ತು. ಎಷ್ಟು ವಿದ್ಯಾರ್ಥಿಗಳು ಶಾಲೆ ಒಳಗೆ? 550 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎಷ್ಟು ಇರ್ತಾರ ನೋಡಿ. 550 ಗುಂಡ್ಲೆ 80 ಸರ್ವಸ್ವಾಗಲೇ 100. ನಿಮಗೇನು ಹೇಳಿದ್ದ? 80ರದೊಂದು ಪೂಜೆ ತೆಗೀರಿ, 50ರ ಮುಂದೆ ಒಂದು ಪೂಜೆ ತೆಗೀರಿ ಅಂತ ಹೇಳಿದ್ದೆ. 80ಕ್ಕೆ 55 ಗುಣಾಕಾರ ಮಾಡ್ರಿ, 440. ಈಗ ಸದ್ಯದ ಜನಸಂಖ್ಯೆ ಬಂತು 440. ಉತ್ತರ ಸಂಖ್ಯೆ ಬಿ ನೋಡ್ರಿ. ನವೋದಯ ಥಿಯರಿ ಹೆಂಗಂದ್ರೆ ಹೆಚ್ಚಂತ ಇತ್ತು ಅಂದ್ರೆ 120 ಮಾಡ್ಕೊರಿ. ಕಡಿಮೆ ಆಗ್ಯದ ಅಂದ್ರೆ ಎಷ್ಟು ಮಾಡ್ಕೋಬೇಕು? 80 ಮಾಡ್ಕೋಬೇಕು. ಈಗಂತೂ ನಿಮ್ಗೆ ಗುರ್ತಾತಲ್ಲ, 80 ಮಾಡ್ಕೊರಿ. ಕಡಿಮೆ ಮಾಡ್ಯಾನಂದ್ರೆ ಏನು ಮಾಡ್ಕೋಬೇಕು? ಈಗ 80 ಮಾಡ್ಕೋಬೇಕು. ಹೆಚ್ಚಾಗ್ಯದ ಅಂದ್ರೆ ಇದನ್ನ ಎಷ್ಟು ಮಾಡ್ಕೋಬೇಕು? 120 ಮಾಡ್ಕೋಬೇಕು. ನೀವು ಸರಿಯಾಗಿ ಇಷ್ಟು ಚಂದ ತಿಳ್ಕೊಬೇಕು. ನವೋದಯ ಥಿಯರಿ ಹೆಂಗಿರ್ತದಂದ್ರೆ ತಲೆ ಮೇಲೆ ನವೋದಯ ಥಿಯರಿ ಇರ್ತದೆ. ನಿಮ್ಮ ತಲೆ ಇರ್ಬೇಕಂದ್ರೆ ಈಗ 20% ಕಡಿಮೆ ಆಗ್ಯಾರಲ್ಲ, ನವೋದಯ ಥಿಯರಿ ಎಂಟಿ ಥಿಯರಿ ಅಂತ ಬರ್ದಂದು ನೋಡ್ರಿ. ಎಷ್ಟು ಕಡಿಮೆ ಆಗ್ಯಾರ? 20 ಕಡಿಮೆ ಆಗ್ಯಾರ ಅಂದ್ರೆ ಈಗ ಸದ್ಯದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಯ್ತು? 80 ಆಯ್ತು. 80 ಆಯ್ತು. ಒಟ್ಟಿಗಿದ್ದು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟದ? 550 ಅದ. ನಾ ಏನು ಹೇಳಿದ್ದೆ? ಈ ಪೂಜೆ ತೆಗೆದು ಇದನ್ನು ಗುಣಾಕಾರ ಮಾಡಿಬಿಡ್ರಿ ಅಂತ ಹೇಳಿದ್ದೆ ನೋಡ್ರಿ. 440 ಬಂತು. ಇಲ್ಲ ಗುಣಾಕಾರ ಅದ, ಇದು ಭಾಗಾಕಾರ ಅಲ್ಲ. ಕಡಿಮೆ ಜನಸಂಖ್ಯೆ ತೆಗಿಬೇಕಾದ್ರೂ ಗುಣಾಕಾರೇ, ಹೆಚ್ಚಳ ಜನಸಂಖ್ಯೆ ತೆಗಿಬೇಕಾದ್ರೂ ಗುಣಾಕಾರೇ. ನೆನ್ಪಿಟ್ಕೊರಿ. ಈ ಗುಣಾಕಾರ ಥಿಯರಿಯನ್ನು ನೋಡ್ಕೊರಿ. 20 ಕಡಿಮೆ ಆಗ್ಯದ ಅಂದ್ರೆ 80 ಆತ. ಒಟ್ಟು ವಿದ್ಯಾರ್ಥಿಗಳು 550 ಆತ. ಈ 100 ಅದಲ್ಲ, ಈ 100ರ ಸಂಬಂಧ 2 0 ತೆಗಿಬೇಕು ನೀವು. ಈ 0 ಯಾಕೆ ತೆಗಿಬೇಕಾದ್ರೆ ಇಲ್ಲಿ ಶೇಕಡಾದ 2 0 ತೆಗೆದು 85ಕ್ಕೆ 55 ಗುಣಾಕಾರ ಮಾಡಿಬಿಟ್ರೆ 440 ಬಂದ್ಬಿಟ್ಟು. ಅಲ್ಲಿ 15 ಕಡಿಮೆ ಆಗ್ಯದ ನೋಡ್ರಿ. ಮಾಡ್ರಿ, ಅದನ್ನು ನೀವೇ ಮಾಡ್ರಿ. ಅದು ಎಷ್ಟು ಸರಳ ಅದ ನೋಡ್ರಿ. ಅದು
ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡಿರಿ. ಇಂಥ ಲೆಕ್ಕಗಳನ್ನು ತಿಳ್ಕೊಬೇಕು, ನೀವು ಭಾರಿ ಎಕ್ಸ್ಪರ್ಟ್ ಆಗಿಬಿಡ್ತೀರಿ. ಆಯಿತು ನೋಡ್ರಿ, ಒಂದು ಶಾಲೆಯಲ್ಲಿ ಹೋದ ವರ್ಷ 600 ವಿದ್ಯಾರ್ಥಿಗಳು ಇದ್ದರು. ಈ ವರ್ಷ 15% ಕಡಿಮೆ ಆದರೆ ಈಗಿನ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 100 ವಿದ್ಯಾರ್ಥಿಗಳಿದ್ದಾಗ 100 ಗಳಿಗೆ 15 ಕಡಿಮೆ ಅಂದ್ರೆ 100 15 ಕಡಿಮೆ ಶೇಕಡ ಅಂದ್ರೆ 100. ಇದು ನೋಡು, ಇಲ್ಲಿಯೂ ಶೇಕಡ 20 ಅದ. 100 ಕಡಿಬೇಕು. ನೀವು ಕಡಿಮೆ ಅಂದ್ರೆ ಹೆಚ್ಚಂದ್ರೆ ಕೂಡಿಸ್ಬೇಕು. 20 ಕಡಿಮೆ ಆಗ್ಯದ ಅಂದ್ರೆ 100 ಆಗಿದೆ. ಶೇಕಡ ಹೆಚ್ಚಿಂದ ಅಂದ್ರೆ 100 ಅಂತ ತಿಳ್ಕೊಬೇಕು. 100 ಕಡಿಮೆ 85 ಈಗಿನ ವಿದ್ಯಾರ್ಥಿಗಳು. ಈಗಿನ ಸಂಖ್ಯೆ ಎಷ್ಟದ ವಿದ್ಯಾರ್ಥಿಗಳು? 600 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎಷ್ಟು? ಓಕೆ, 600 ಗುಂಡ್ಲೆ 85 ಸರಾಸವಾಗಲೇ 100. ಒಟ್ಟು ನಿಮ್ಗೆ 2 ಸೊನ್ನೆಗಳು ಹೋಗ್ತಿರ್ತಾವ ನೋಡಿ. 6 5 30, 6 8 48, 6 5 33, 6 40 49 51, 510 ಅದ ನೋಡಿ. ಬರೋಬ್ಬರಿ 510 ವಿದ್ಯಾರ್ಥಿಗಳು. ಉತ್ತರ ಸಂಖ್ಯೆ ಬಿ. ನವೋದಯ ಥಿಯರಿ ಒಳಗೆ ಹೆಂಗೆ ಮಾಡೋದು ನಾ ಹೇಳಿಲ್ಲ. ಈಗ ಸದ್ಯದ ಜನಸಂಖ್ಯೆ ಅಂದರೆ ಎಷ್ಟು ಕೇಳೋಣ? 15 ಕಡಿಮೆ ಮಾಡಂದ. ನಾವು 15 ಕಡಿಮೆ ಮಾಡಂದ ಅಂದ ಕೂಡಲೇ ಏನು ಮಾಡ್ಬೇಕು? 85 ಆಯ್ತು. ಈ 85 ಇಲ್ಲಿ ಇಟ್ಕೋರಿ. ಈಗ ಇನ್ನೊಂದು ಸಂಖ್ಯೆ 600 ಅದದು. 600 2 ಸೊನ್ನೆ ತೆಗೆದು ತಾಳಿಗೆ ಇಟ್ಕೊಂಡ್ಬಿಡಿ. 2 ಸೊನ್ನೆ ತೆಗಿಯಬೇಕು ನೀವು ನೋಡ್ರಿ. 6 5 30, 6 8 48, 49, 50, 51 ನವೋದಯ ಥಿಯರಿ. ಯಾವ ಬೇಕಾಗ್ತವ್ರು ನೀವು ಗಣಿತಗಳು. ನೀವು ನವೋದಯ ಥಿಯರಿ ನಾ ಗಣಿತ ಹೇಳ್ತಿರ್ತಾನೆ. ಗುಣಾಕಾರ ಇರ್ತದೆ. ಪ್ರೆಸೆಂಟ್ ಜನಸಂಖ್ಯೆ ಬೇಕಂದ್ರೆ ಗುಣಾಕಾರ. ಅದು ಹೆಚ್ಚಿದ್ರು ಗುಣಾಕಾರ, ಕಡಿಮೆ ಇದ್ರು ಗುಣಾಕಾರ. 85 ಇಟ್ಕೊಂಡ್ರಿ. 115 ಕಳೆದ್ರೆ 85 ಆಯ್ತು. ನಾವು 600 ಯಾಕಂದ್ರೆ ಈ ಶೇಕಡಾದ 2 ಸೊನ್ನೆ ತೆಗಿಬೇಕಲ್ಲ. ಸೊನ್ನೆ ತೆಗೆದು 6 ಗುಣಾಕಾರ ಮಾಡಿಬಿಟ್ರೆ ಅದಕ್ಕಿಂತಲೂ ಇದು ಬಾರಿ ಸರ್. ಇಲ್ಲಾದ್ರೂ 2 ಸೊನ್ನೆ ಹೋಗ್ಯಾವಿಲ್ಲ ನೋಡ್ರಿ. 80 ನೋಡ್ರಿ. 100ಕ್ಕೆ 20 ಕಡಿಮೆ ಅಂದ್ರೆ 80 ಆಯ್ತು. 550 ಇಟ್ಕೋರಿ. ಯಾಕಂದ್ರೆ ಇದೊಂದು ಸೊನ್ನೆ ನೀವು ಈ 100 ತೆಗಿಲಿಕ್ಕೆ ಬೇಕು. ಬರೀತವೆ ಅವು ಸೊನ್ನೆ ಇರ್ಲಿಕ್ಕೆ ಮತ್ತೆ ದಶಮಾಂಶದಾಗೂ ಬರ್ತಾವ. ಹಂಗೆ ಬರಂಗೆ ಕೊಟ್ಟಿರ್ತಾವ ನಾವು ನೋಡಿ. ಈ ಸೊನ್ನೆ ತೆಗೆದಾಗ 80ಕ್ಕೆ 55ಕ್ಕೆ 8 ಗುಣಾಕಾರ ಮಾಡಿದ್ರೆ 440 ನೋಡಿ. ಹೆಂಗ ನವೋದಯ ಥಿಯರಿ ಗಣಿತಗಳು ಹೆಂಗಿರ್ತಾವ ನಿಮ್ಗೆ ಹಂಗೆ ಸರಳ ಲೆಕ್ಕನೇ ಕೊಟ್ಟಿರ್ತಾನ. ತಿಳಿತಲ್ಲ ನಿಮ್ಮ ಗಣಿತದು ನೋಡಿ. ಇನ್ನೊಂದ್ಸಲ 100 ವಿದ್ಯಾರ್ಥಿಗಳಿಗಿದ್ದಾಗ ಕಡಿಮೆ ಅಂದ್ರೆ ಎಷ್ಟು ಹಚ್ಕೋತೀರಿ? 80 ಈಗಿನ ಸಂಖ್ಯೆ ಹಚ್ಕೋರಿ. ಹೆಚ್ಚು ಅಂದ್ರೆ 120 ಹಚ್ಕೋರಿ. ಮತ್ತೆ 120ಕ್ಕೆ ಮತ್ತೆ ಒಟ್ಟು ವಿದ್ಯಾರ್ಥಿಗಳಿಗೆ ಗುಣಾಕಾರ ಮಾಡೋದೇ 2 ಸೊನ್ನೆ ತೆಗೆದು ನೀವು ಪರ್ಫೆಕ್ಟ್ ತಿಳ್ಕೊಂಡು ಬಿಡ್ರಿ. ನೀವು ನೋಡ್ರಿ ಮುಂದೆ ಹೆಂಗಾಗ್ತದ ಗಣಿತ. ಅದಕ್ಕೆ ಹೇಳೋದು ಗಣಿತ ಲಕ್ಷ ಕೊಟ್ಟು ನೋಡ್ರಿ. ಈಗ ನೋಡ್ರಿ, 100 ವಿದ್ಯಾರ್ಥಿಗಳಿಗೆ 80, 550ಕ್ಕೆ ಎಷ್ಟು? ನಾ ಏನು ಹೇಳಿದ್ದೆ ನಿಮಗೆ? 2 ಸೊನ್ನೆ ತೆಗೆದು 55ಕ್ಕೆ 8ಕ್ಕೆ ಗುಣಾಕಾರ ಮಾಡ್ರಿ ಅಂತ ಹೇಳಿದ್ದೆ. ಇಲ್ಲಿ ಬಂತು ನೋಡಿ. ಇದನ್ನ ಮ್ಯಾಲೆ ಇಡ್ರಿ. 550 ಗುಂಡ್ಲೆ 80 ತಳಗ 100 ಬರ್ತದೆ. ಇದು ಅದಕ್ಕೆ 2 ಸೊನ್ನೆ ತೆಗೀರಿ ಅಂತ ಹೇಳಿದ್. ಈ 100 ಸಂಬಂಧ ಈ ಸೊನ್ನೆ ತೆಗೆದು ಗುಣಾಕಾರ ಮಾಡಿದ್ರೆ ಪ್ರೆಸೆಂಟ್ ಈಗಿನ ವಿದ್ಯಾರ್ಥಿಗಳ ಸಂಖ್ಯೆ ಬರ್ತದೆ. ಈಗ ನೋಡಿ, 100 ವಿದ್ಯಾರ್ಥಿಗಳಿಗೆ 85 ಈಗಿನ ಸಂಖ್ಯೆ. 600ಕ್ಕೆ ಎಷ್ಟು? ಈಗ ಇದು ಗುಣಾಕಾರ ಮಾಡಿದಾಗ ನೀವು ಶೇಕಡಾದ 2 ಸೊನ್ನೆ ಬೇಕಾದ್ರೆ ಇಲ್ಲಿ ಬಂದರೆ ಇದಕ್ಕೂ ಒಂದು ತೆಗಿಬೇಕು, ಇಲ್ಲಿಯೂ ತೆಗಿಲಿ. 2 ಒತ್ತಾಟಿಗೆ ಸಿಕ್ಕಾವಂದ್ರೆ 2 ಸೊನ್ನೆ ತೆಗೆದು 6 ಗುಣಾಕಾರ ಮಾಡಿಬಿಡ್ರಿ ನೋಡ್ರಿ. 600 ಗುಂಡ್ಲೆ 85 ಸರಾಸರಿ. ಈ 2 ಸೊನ್ನೆ ಹೋದು 85ಕ್ಕೆ 6ಕ್ಕೆ ಗುಣಾಕಾರ ಮಾಡಿದ್ರೆ 510. ನವೋದಯ ಥಿಯರಿನೂ ನೀವು ಕಲಿಬೇಕು. ಯಾಕಂದ್ರೆ ನವೋದಯ ಥಿಯರಿ ಯಾವುದೇ ಒಂದು ಗಣಿತ ನೀವು ಕಚ್ಚಾ ಇಲ್ದ ನಾ ಗಣಿತ ಮಾಡಿಸ್ತಂದು ನಿಮಗಂತ ನಾ ಚಾಲೆಂಜ್ ಮಾಡಿದ್ವಿ. ಹಿಂಗೆ ಬರೀ ಬಾಯಲೇನೆ ಹಾಕ್ಬೇಕು ನೀವು ಆನ್ಸರ್ಗಳು. ಬರೀ ಬಾಯಲೆ ನೋಡ್ರಿ. ಇಂಥ ಒಂದು 4 ಮಾದರಿಗಳನ್ನ ನೀವು ಹುಡುಗರಿಗೆ, ಪಾಲಕರಾಗಲಿ ಟೀಚರ್ ಆಗಲಿ ಹೇಳ್ರಿ, ನೋಡ್ರಿ. ಮತ್ತೆ ಬಂದು ಅಂದ್ರೆ ಮತ್ತೆ ಹಾಕಿರ್ತಾನ ಚಂದಂಗೆ ತಿಳ್ಕೊ. ಹೆಚ್ಚಿದ್ದಾಗ ಏನು ಮಾಡಬೇಕು?
115 ಇಟ್ಕೇಸಿಂದ 2 ತೆಗೆದು ಗುಣಾಕಾರ ಮಾಡೋದು. ಹೆಚ್ಚಿನ ಸಂಖ್ಯೆ ಬರ್ತದೆ, ಕಡಿಮೆ ಅಂದರೆ ಕಡಿದು, ಹೆಚ್ಚಂದ್ರೆ ಕೂಡಿಸೋದು. ಅಲ್ಲೇ ಇರ್ತದೆ ಲೆಕ್ಕ ತಿಳ್ಕೊಳ್ಳೋದು. ಚೆನ್ನಾಗಿ ತಿಳ್ಕೊಂಡು ಮಾಡ್ರಿ, ಚೆನ್ನಾಗಿ ಬರ್ಕೋರಿ. ರಿಸಲ್ಟ್ ಒಟ್ಟು ನವೋದಯದು ಜೋಶಿ ಕೋಚಿಂಗ್ ಕ್ಲಾಸ್ ವಿಡಿಯೋ ನವೋದಯದ ಗಣಿತ 100% ಅನ್ನೋದು ಎಲ್ಲರ ತಲೆ ಬರ್ಬೇಕು. ಚೆನ್ನಾಗಿ ಪ್ರಯತ್ನ ಮಾಡಿ.